Hey everyone, welcome back to my YouTube channel. Yeah guys, ಇವತ್ತು ಮಂಡೇ ನೈಟ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯೂಶುವಲ್ ಆಗಿ ಯಾವಾಗಲೂ ಬೆಳಗ್ಗೆ ವ್ಲಾಗ್ನ ಮಾಡ್ತಿದ್ದೆ, ಬಟ್ ಇವತ್ತು ನೈಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಜಿಮ್ಮಿಂದ ಬಂದು ಆ್ಯಂಡ್ ಪ್ರೋಟೀನ್ ಅದೆಲ್ಲ ಕುಡಿದು ನಂದು ಎಲ್ಲ ಕಂಪ್ಲೀಟ್ ಮಾಡಿ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಇವತ್ತು ಆ್ಯಕ್ಚುಲಿ ಎಷ್ಟೊಂದು ಜನ ಇವತ್ತು ದೀಪಾವಳಿ ಮಾಡ್ತಾ ಇದ್ದಾರೆ, ಬಟ್ ನಾವು ನಾಳೆ ಮಾಡ್ತಿರೋದು ಬಿಕಾಸ್ ಅಮಾವಾಸ್ಯೆ ಇದೆ ಅಂದ್ಬಿಟ್ಟು ಇವಾಗ ರಂಗೋಲಿ ಹಾಕಬೇಕು. ಆ್ಯಂಡ್ ನಮ್ಮಮ್ಮ ಎಲ್ಲರೂ ಕಜ್ಜಾಯ ಮಾಡ್ತಿದ್ದಾರೆ, ಸೊ ಅದನ್ನು ತೋರಿಸ್ತೀನಿ. ಇವಾಗ ನನ್ನ ಕೆಲಸ ರಂಗೋಲಿ ಹಾಕಬೇಕು. ಸೊ ಬನ್ನಿ ರಂಗೋಲಿ ಹಾಕೋಣ. ಆ್ಯಂಡ್ ಕಜ್ಜಾಯ ಆಗಿ ಬಂದಿದ್ದಾರೆ, ಸಕ್ಕತ್ತಾಗಿ ಬಂದಿದ್ದಾರೆ. ನನಗೆ ಜಿಮ್ಮಿಂದ ಬರಬೇಕಿರೋ ಅಲ್ಲಿ ತನಕ ಸ್ಮೆಲ್ ಬರ್ತಾಯಿತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಆ್ಯಂಡ್ ಗೈಸ್, ಇವಾಗ ಟೈಮ್ ಇನ್ನೂ 9 ಆಯಿತಾ. ಇಷ್ಟು ಬೇಗ ಕಜ್ಜಾಯ ಸುಟ್ಟು ಮುಗಿಸ್ಬಿಟ್ಟಿದ್ದಾರೆ. ಎವ್ರಿ ಟೈಮ್ ನಾವು 11:30 12ವರೆಗೂ ಸುಡ್ತಾ ಇದ್ವಿ ನಿದ್ದೆಗೆಟ್ಟು. ಬಿಕಾಸ್ ನಮ್ಮದು ತಂಗಳು ಕಜ್ಜಾಯ ಅಂತ ಹೇಳ್ತಾರೆ. ನೈಟೇಸ್ ಪಾಕ ತೆಗೆದು ನೈಟೇ ಸುಡಬೇಕು. ಬಿಸಿ ಕಜ್ಜಾಯ ಅಂದರೆ ಬೆಳಗ್ಗೆ ಪಾಕ ತೆಗೆದು ಬೆಳಗ್ಗೆ ಸುಡೋದು. ವರ್ಷವ್ರದ್ದೆಲ್ಲ ಬಿಸಿ ಕಜ್ಜಾಯ, ಬಟ್ ಅವ್ರಿಗೆ ಈ ಸರಿ ಹಬ್ಬನೇ ಇಲ್ಲ, ಯಾರೋ ತೀರ್ಕೊಂಡಿದ್ದಾರೆ ಅವರು ಇದರಲ್ಲಿ ಅಂದ್ಬಿಟ್ಟು. ಸೊ ಈ ಬಾಕ್ಸ್ ತುಂಬ ಸುಟ್ಟಿದಾಯಿತು. ಆ್ಯಂಡ್ ಇದು ಎಕ್ಸ್ಟ್ರಾ. ಆಮೇಲೆ ಇದರಲ್ಲೇ ಪಾಕ ಮಾಡಿದ್ದೀವಿ ನಾವು ಇದು. ಆ್ಯಂಡ್ ನೋಮೋದಕ್ಕೆ ಅಂತ ಸ್ವಲ್ಪ ಫಸ್ಟ್ ಎತ್ತಿಬಿಡೋದು. ಬಿಕಾಸ್ ನಮ್ಮ ಮನೇಲೆಲ್ಲ ಮಕ್ಕಳೆಲ್ಲ ಬಂದುಬಿಟ್ಟಿದ್ದಾರೆ. ಇವಾಗ ಎತ್ಕೊಂಡು ತಿಂತಿರ್ತಾರೆ, ಅದನ್ನು ಎಂಜಾಯ್ ಮಾಡಬಾರ್ದು ಅಂದ್ಬಿಟ್ಟು ಫಸ್ಟ್ ಎತ್ತಿಬಿಡೋ. ಪಾಪ ನಮ್ಮ ಸಿನಿಮಾ ಪಟಾಕಿ ಹೊಡಿತಿದ್ದಾರಲ್ಲ, ಫುಲ್ ಭಯ ಪಟ್ಟವನೇ. ಓನಮ್ಮ ಮಗನೇ ಪೆಡಿಗ್ರಿನೇ ತಿಂದಿಲ್ಲ ಗೊತ್ತಾ ಅವನು, ಅಷ್ಟು ಭಯ ಪಟ್ಟವನೇ. ಅವ್ನು ಪೆಡಿಗ್ರಿ ಫೇವ್ರೇಟ್, ಹಾಕಿದ ತಕ್ಷಣ ತಿಂದ್ಬಿಡ್ತಾನೆ, ಬಟ್ ಅದು ತಿಂತಿಲ್ಲ. ಅವ್ನು ಫುಲ್ ಭಯ ಪಡ್ತಾವನು ಪಟಾಕಿ ಹೊಡಿತಾರೋದ್ರಿಂದ. ಇವಾಗ ಹೋಗಿ ಈಚೆ ತೊಳೆದು ಫುಲ್ ರಂಗೋಲಿ ಎಲ್ಲ ಹಾಕಬೇಕು, ಕಲರ್ಸ್ ಹಾಕಬೇಕು. ಆ್ಯಂಡ್ ನನಗಂತೂ ಸಾಕಾಗ್ಬಿಟ್ಟಿದೆ. ಇವತ್ತು ನಿದ್ದೆ ಬರ್ತಿದೆ. ವರ್ಕೌಟ್ ಮಾಡ್ಕೊಂಬಂದರೆ ನನಗೆ ಏನು ಕೆಲಸ ಮಾಡೋಕ್ಕೆ ಮೂಡೇ ಇರಲ್ಲ, ನಿದ್ದೆ ಬರುತ್ತೆ. ಸೊ ನಮ್ಮನೆಗೆ ಗೆಸ್ಟ್ಗಳು ಬಂದಿದ್ದಾರೆ ಗೊತ್ತಾ. ಟಿ ವಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಿ. ಇವರು ನಿಮ್ಗೆ ಆಲ್ರೆಡಿ ಗೊತ್ತಿರೋರೆ, ಪ್ರಜ್ಜು ನೋಡಿಲಿ. ಹೇಳಿ ನನ್ನ ಬ್ಲಾಗಲ್ಲಿ ತಿರ್ರೆ ಸುಬ್ಬ ಮೋನಿಶ್ ಅಂತ. ಇವರು ಹೊಸ ಮುಖ ನಿಮಗೆ. ಚರಣ್ ನಮ್ಮ ಮಮ್ಮಿಯವರ ತಂಗಿ ಮಗ, ನಮ್ಮ ಚಿಕ್ಕಮ್ಮ ಮಗ. ಅವ್ರು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಗೈಸ್, ನಿಮ್ಗೆ ಗೊತ್ತಿರುತ್ತೆ ಅವ್ರನ್ನ. ಆ್ಯಂಡ್ ಅಷ್ಟೇ ನಮ್ಮ ಮನೆಗೆ ಬಂದಿರೋ ನಮ್ಮನ್ನ ವಿಡಿಯೋದಲ್ಲಿ ತೋರಿಸ್ಬೇಡಿ ಅಂತ ಹೇಳಿ ಗೈಸ್. ಪರವಾಗಿಲ್ಲ, ಅದು ನನ್ನ ಇಷ್ಟ. ಅದು ನಾನು ಯಾರು ಬೇಕಾದ್ರೂ ತೋರಿಸ್ಬೋದು ತಾನೆ. ನನ್ನ ಬ್ಲಾಗು ನನ್ನ ಇಷ್ಟ. ಐ ನೆವರ್ ಕೇರ್ ಫಾರ್ ದಟ್. ನಾನು ಮಾತಾಡ್ತಿಲ್ಲ, ನಾನು ಅವ್ರ ಜೊತೆ ಮಾತಾಡ್ತಿಲ್ಲ ಗೈಸ್. ಆಯಿತು, ಒಂದು 2 ವೀಕ್ಸ್ ಆಯಿತು ಅವ್ರ ಜೊತೆ ನಾನು ಮಾತಾಡ್ತಿಲ್ಲ, ಜಗಳ ಮಾಡಿಕೊಂಡು. ಅವಳು ಮಧ್ಯಾಹ್ನ ಸಾಯಂಕಾಲ ಬಂದರು, ನಮ್ಮ ಬಾಬಾ ಬಿಟ್ಟು ಹೋದ್ರು ಅವಳನ್ನ. ನಮ್ಮ ಅಜ್ಜಿನೂ ಬಂದಿದ್ದಾರೆ, ಮದುವೆ ಬಿಟ್ಟಿದ್ದಾರೆ ಮೇಲೆ. ಸೊ ಅವರೆಲ್ಲ ಮಧ್ಯಾಹ್ನ ಅಂದರೆ ಈವ್ನಿಂಗ್ ಬಂದರು. ಅವ್ರ ಜೊತೆ ನಾನು ಮಾತಾಡ್ತಿಲ್ಲ, ಅದಕ್ಕೆ ಹಂಗೆ ಹೇಳ್ತಿದ್ದಾರೆ. ನನಗೆ ರಂಗೋಲಿ ಹಾಕಬೇಕು ಅಷ್ಟೇ. ರಂಗೋಲಿ ಹಾಕಿದ್ಮೇಲೆ ಯಾವ ಥರ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಗೈಸ್ ಇಷ್ಟು ಹಾಕಿದೆ, ಆದರೆ ಎಲ್ಲೋ ಕಲರ್ ಬೇಕು, ಎಲ್ಲೋ ಕಲರ್ ಇಲ್ಲ. ಇನ್ನೂ ತುಂಬ ಕಂಪ್ಲೀಟ್ ಮಾಡೈತೆ. 20 ಮಿನಿಟ್ಸ್ ಇಂದ ಇಷ್ಟು, ವಿತೌಟ್ ಎನಿ ಅದರ್ ಎಲ್ಪ್ಸ್. ಇಲ್ಲಿ ಗ್ಯಾಪ್ ಇದೆಯಲ್ಲ, ಅದಕ್ಕೆಲ್ಲ ಎಲ್ಲೋ ಹಾಕಬೇಕು. ಎಲ್ಲೋ ಇಲ್ಲ ನಿಮ್ಮ ಗಾಡಿಗೆ ಹೇಳ್ಬೇಕು ತೊಗೊಂಬರ್ರಿ ಬರುವಾಗ ಅಂತ. ಆ್ಯಕ್ಚುಲಿ ಅಂಗಡಿ ಕ್ಲೋಸ್ ಆಗಿಬಿಟ್ಟಿರ್ತೇನೋ, ಆದರೆ ಬೆಳಗ್ಗೆ ಹಾಕೋದಷ್ಟೇ. ಇವಾಗ ಅಲ್ಲಿಂದ ಅಲ್ಲಿವರೆಗೂ ಫುಲ್ ಬಾರ್ಡರ್ ಹಾಕಬೇಕು. ಬಾರ್ಡರ್ ಹಾಕಿದ್ರೆ ಮುಗೀತು ರಂಗೋಲಿ ಕೆಲಸ. ನಾನು ನಿದ್ದೆ ಬರ್ತಿದೆ. ಇವನು ಏನು ಗೊತ್ತಾ, ಅನ್ಬಾಕ್ಸ್ ಮಾಡೋಕ್ಕೆ ಕಾಯ್ತಿರೋದು. ಇಲ್ಲಾಂದರೆ ಎಷ್ಟೊತ್ತಿಗೆ ನಿನ್ನೆ ನಿದ್ದೆ ಹೋಗ್ಬಿಟ್ಟಿದ್ದ ತಾನೇ. ಪಟಾಕಿ ತೆಗಿಬೇಕಂತೆ, ಅದಕ್ಕೋಸ್ಕರ ಕಾಯ್ಕೊಂಡಿರೋದು. ನಾನು ತೆಗಿಯಲ್ಲ ವೀಡಿಯೋ ಮಾಡೋವರೆಗೂ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಅಣ್ಣ ಇನ್ನೂ ಎದ್ದವನೇ. ಮುಗೀತು, ಅದು ಬಾರ್ಡ್ರ್ ಹಾಕ್ಬಿಟ್ಟು ಹೋಗೋಣ. ಇರೋ ಬಾರ್ಡ್ರ್ ಹಾಕಬೇಕು, ಕೊಡು. ಬಾರ್ಡ್ರ್ ಹಾಕಿದ್ರೆ ಮುಗಿದು ಗೈಸ್. ಆಮೇಲೆ ಹೋಗೋಣ. ಅವ್ನು ಪಟಾಕಿ ತೋರಿಸ್ಬೇಕಂತ ತೋರಿಸ್ತೀನಿ. ಇಷ್ಟು ಕಂಪ್ಲೀಟ್ ಆಯಿತು. ಅದು ಬಾರ್ಡರ್ ಆಯಿತು, ಇಲ್ಲ ಆಯಿತು. ಇದು ಕಲರ್ ಫಿಲ್ ಮಾಡಬೇಕು, ಅದಕ್ಕೂ ಕಲರ್ ಫಿಲ್ ಮಾಡಬೇಕು. ಆದರೆ ಇವ್ರು ನನ್ನ ಬಿಡ್ತಿಲ್ಲ. ಓಪನ್ ಮಾಡೋವರೆಗೂ ಇವ್ರಿಗೆ ನಿದ್ದೆ ಬರೋಲ್ಲ. 10 ಗಂಟೆ ಆದರೂ ಇನ್ನೂ ಮಲಗ್ತಿಲ್ಲ ಇವರು. ಅದಕ್ಕೆ ಅದು ಓಪನ್ ಮಾಡಿಸಿದಾದ್ಮೇಲೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಕಾಯ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ, ಬಾ ಅಂತ. ಅದು ನೋಡಿ ಓಪನ್ ಮಾಡಿ ಅನ್ಬಾಕ್ಸಿಂಗ್. ಇವನು ಮಲ್ಕೊಂಡು ನಿದ್ದೆ ಹೋಗ್ತಿದ್ದ, ಮಲ್ಕೊಂಡು ಎದ್ದುಬಿಟ್ಟ. ಇವ್ರ ಗೈಸ್ ಅಲ್ಲ, ಕಿರ್ಚಬಾರ್ದು. ಇದು ಇವ್ರು 3 ಜನಕ್ಕೆ ಮಾತ್ರ.
ಎಕ್ಸ್ಟ್ರಾ ಪಟಾಕಿನು ತರ ಎತ್ತಿಗೆ ಲೂಸ್ ನೋಡಂತಂದ್ರೆ ಇನ್ ಬಿಡ ಇದು ಇವ್ರು 3 ಜನಕ್ಕೆ ಮಾತ್ರ. ಎಕ್ಸ್ಟ್ರಾ ಪಟಾಕಿ ಇನ್ನು ಲೂಸ್ ಅಂದ್ರೆ ಸಪ್ರೇಟ್ ತಂದಿರೋದು ಇನ್ನು ಅದು ಕಾರಲ್ಲಿದೆ. ಇವ್ರಿಗೆ ಮಾತ್ರ ಇದು. ನೀನ್ ಇಟ್ಕೊಳ್ಳಲ್ಲ. ಏನಕ್ಕೆ ಓಪನ್ ಮಾಡ್ತಾ ಇದ್ದೀವಿ ಇವಾಗ? ಬೇರೆ ಬಾಕ್ಸ್ ಓಪನ್ ಮಾಡಿ ಅಂತ ಅಷ್ಟೇ ನಾನು ಹೇಳಿದ್ದು. ಎತ್ತಿಕ್ ಅದು ಓಡ ಹಾಕು. ಎವ್ರಿವನ್ ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ದೀಪಾವಳಿ, ಎಲ್ಲರಿಗೂ ಹ್ಯಾಪಿ ದಿವಾಲಿ ಆ್ಯಂಡ್ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್. ಆ್ಯಂಡ್ ಇವಾಗ ರೆಡಿ ಆಗಿದ್ದಾಯಿತು. ಇವಾಗ ಕಾರ್ ಪೂಜೆ, ಗಾಡಿ ಪೂಜೆನ ಮಾಡಬೇಕು. ಸೊ ಎಲ್ಲ ಕ್ಲೀನ್ ಆಗಿದೆ. ನಮ್ಮ ಗಾಡಿ ಕಾರ್ನ ಆಲ್ರೆಡಿ ವಾಶ್ ಮಾಡಿಸ್ಕೊಂಡಿದ್ರು. ನಾವು ನನ್ನ ಸ್ಕೂಟಿ ಮಾತ್ರ ಇವಾಗ ವಾಶ್ ಮಾಡಿ ಎಲ್ಲ ರೆಡಿ ಆಗಿದೆ. ಇವಾಗ ಹೋಗಿ ಪೂಜೆ ಮಾಡಬೇಕು. ಆ್ಯಂಡ್ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಅಡುಗೆ ಅದು ಇದು ಎಲ್ಲ ಮಾಡ್ತಿದ್ದಾರೆ ಮಮ್ಮಿ ಮತ್ತು ವರ್ಷ ಇಬ್ಬರು ಸೇರಿಕೊಂಡು. ಬನ್ನಿ ಹೋಗೋಣ ಕೆಳಗಡೆ ಆ್ಯಂಡ್ ಪೂಜೆ ಮಾಡೋಣ. ಲುಕಿಂಗ್ ಪ್ರಿಟಿ ಗಾಯ್ಸ್, ಚೆನ್ನಾಗಿ ಕಾಣಿಸ್ತೀವಿ. ಅದೃಷ್ಟ ನನಗೆ ಗೈಸ್ ಎಲ್ಲ ರೆಡಿ ಆಯಿತು. ಇಸ್ಕಲೆಪ್ರಿ ಅದು ಈಗ ಮಿಕ್ಸ್ ಮಾಡಬೇಡ. ಸ್ವೀಟ್ಸು ಪೂಜೆಗೆಲ್ಲ ನಮ್ಮ ರೆಡಿಯಲ್ಲಿ ಹಾರ ಹಾಕ್ತವ್ರೆ. ಎತ್ಕೊ ನಡಿ ನೀನು. ಏನಕ್ಕೆ ಮಾ ಹೂವು ನೀನು ಅದೇನಕ್ಕೆ ಎತ್ಕೊ? ಆಯ್ತು ಎತ್ಕೊ. ಹಾಂ ಸರಿ. ಆಲ್ ಸೆಟ್ ಗೈಸ್, ಎಲ್ಲ ಹಾಕಿದಾಯ್ತು. ಆ್ಯಕ್ಚುಲಾಗಿ ಹಾರ ಎಲ್ಲಿ ಹಾಕ್ತಿರ್ತಾನೆ ಮೇಲೆ ಹಾಕ್ತಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ. ನಮ್ಮ ಸ್ಕೂಟಿನೂ ರೆಡಿ ಆಗಿದೆ. ಇವಾಗ ಪೂಜೆ ಮಾಡೋದಂದರೆ ಬಾಕಿ ನಮ್ಮ ಗಾಡಿ ಕಾಯ್ತಾ ಇದ್ದೀವಿ. ಬಾಸಲ್ಲ ಅಂತ ಹೇಳ ಫುಲ್ ಡೈಡೆ ಇದೆ. ನಾನು ಎತ್ಕೊಳ ಇನ್ನೇ ಕೇಳ ಪಾಪ ಏನು ಹೇಳದ್ನಂತವನ. ಹಿಡ್ಕೊಂಬಿಡ ಮುಂದೆ ನಿಂತ್ಕೋ. ಮುಂದೆ ಅವನಿಗೆ ಕೊಟ್ಬಿಟ್ಟು ನೀ ಕಾಸು ಹೋಗ. ಬನ್ನು ಬಿಸ್ಕೆಟ್ ತಗೊಂಡೋಗ. ಅಮ್ಮ ನಾವಿಲ್ಲ ಒಂದಿಗ ಹಾಂ ಸ್ಕೂಟಿ ಸ್ಟಾರ್ಟ್ ಮಾಡ್ಬಿಡು. ನೂಗ್ಬೇಕು ಹಿಂದೆ ಒಬ್ರು ನೂಗ್ಬೇಕು. ಸ್ಟ್ರೈಟ್ ಬರೋದಿಲ್ಲ. ಆ್ಯಂಡ್ ಗೈಸ್ ಇವಾಗ ಇದನ್ನು ಹೋಗಿ ನೋಡ್ಕೊಂಬರ್ಬೇಕು. ಇಟ್ಸ್ ಎವ್ರಿಥಿಂಗ್ ರೆಡಿ. ಹೋಗಿ ನೋಡ್ಕೊಂಡು ಬಂದಮೇಲೆ ಈ ದಾರಾನ ಕಟ್ಕೊಬೇಕು. ಹಳೆ ದಾರಾನ ಅಲ್ಲಿಟ್ಟು ಹೊಸ ದಾರಾನ ಕಟ್ಕೊಳ್ಳೋದು. ಯಾ ಅಷ್ಟೇ. ಆಲ್ಮೋಸ್ಟ್ ಅಡುಗೆಯನ್ನು ಮುಗೀತು. ನಮ್ಮದು ಬ್ರೇಕ್ಫಾಸ್ಟು ಆಯಿತು.
ಇನ್ನು ಪಾಯಸ ಮಾಡಬೇಕು, ವಡೆ ಮಾಡಬೇಕು. ಅದನ್ನು ಈವ್ನಿಂಗ್ ಆಗಿ ಮಾಡ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೀವಿ. ತುಂಬ ಕೆಲಸ ಇವತ್ತು. ನಮ್ಮ ಅತ್ತೆ ಮಾವ ಎಲ್ಲರೂ ಬರ್ತಾರೆ ಇಲ್ಲಿ. ಅವ್ರಿಗೆ ಹಬ್ಬ ಇಲ್ಲ, ಈ ಸರಿ ಹಬ್ಬ ಇಲ್ಲ, ಅದಕ್ಕೋಸ್ಕರ ಎಲ್ಲರೂ ಬರ್ತಾರೆ. ಯಾ ಒಂದೇನಾ ಲಾಸ್ಟ್ ಟೈಮ್ 2 ಕೊಟ್ಕೊಂಡು ಸ್ವಲ್ಪ ಲೂಸಾಗಿ ಕಟ್ಟಿ. ಆ್ಯಂಡ್ ಯಾ ಗೈಸ್, ಚೆನ್ನಾಗಿ ನಿದ್ದೆ ಮಾಡಿದೆ, ಮಲಗಿ ಎದ್ದು. ಆ್ಯಂಡ್ ಹಬ್ಬದ ಟೈಮಲ್ಲಿ ಕ್ರೇವಿಂಗ್ಸ್ನ ಕಮ್ಮಿ ಮಾಡೋದು ತುಂಬ ಕಷ್ಟ. ನನ್ನ ಮೊಬೈಲಲ್ಲಿ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ಹೆವಿ ಸ್ಟೋರೇಜ್ ಫುಲ್. ಅದಕ್ಕೆ ವರ್ಷ ಮೊಬೈಲಿಗೆ ಹಾಕಿ ಎಕ್ಸ್ಪೋರ್ಟ್ಗೆ ಹಾಕಿದ್ದೀನಿ ವೀಡಿಯೋಸ್ ಎಲ್ಲನೂ. ಆ್ಯಂಡ್ ನಮ್ಮಲ್ಲಿ ವರ್ಷ ಬಂದರೆ ತುಂಬ ಸ್ವೀಟ್ಸ್ ತರ್ತಾಳೆ. ಎಷ್ಟೊಂದು ಸ್ವೀಟ್ಸ್ ಗೊತ್ತಾ, ಮೇ ಬಿ 2 kg ಮೇಲೆ ಸ್ವೀಟ್ಸ್ ಇದೆ. ನನಗೆ ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಪ್ರೋಟೀನ್ ಬಾರ್, ಆ್ಯಕ್ಚುಲಿ ಆ ಪ್ರೋಟೀನ್ ಬಾರು ತಿನ್ನಬಾರ್ದು. ಪ್ರೋಟೀನ್ ಬಾರಲ್ಲೂ ಕ್ಯಾಲರೀಸ್ ಇರುತ್ತೆ, ಬಟ್ ಕಂಪೇರ್ ಟು ದಟ್ ಇಟ್ ಈಸ್ ಬೆಟರ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹಬ್ಬದ ಅಡುಗೆ, ಆ ಸ್ವೀಟ್ಸು ಈ ಥರ ಟೈಮಲ್ಲಿ, ಬೇರೆ ಟೈಮಲ್ಲಿ ಹೆಂಗೋ ಇದ್ಬಿಡ್ತೀನಿ ಗೈಸ್. ಈ ಹಬ್ಬ ಟೈಮಲ್ಲಿ ಇರುತ್ತಲ್ಲ ಸ್ವೀಟ್ಸು, ಅಡುಗೆ, ಊಟ ಎಲ್ಲನೂ, ಆ ಟೈಮಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ನಾನು ಮ್ಯಾಕ್ಸ್ ಟ್ರೈ ಮಾಡಿದೆ, ಬೇರೆ ಫ್ಲೇವರ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ, ಇದು ನಾನು ಟ್ರೈ ಮಾಡಿಲ್ಲ ಅದಕ್ಕೆ. ಆ್ಯಂಡ್ ವಿಡಿಯೋ ಎಡಿಟ್ ಮಾಡಿ ನಮ್ಮ ಬಾವರು ಬಂದ ತಕ್ಷಣ ಪಟಾಕಿ ಆ್ಯಂಡ್ ಇನ್ನೊಂದ್ಸರಿ ರೆಡಿ ಆಗಬೇಕು. ಇವಾಗ ರೆಡಿಯಾಗಿ ದೀಪ ಎಲ್ಲ ಹಚ್ಚಿ ಪಟಾಕಿ ಹೊಡೆಯೋದು. ವೇಟಿಂಗ್ ಫಾರ್ ದ್ಯಾಟ್. ನಮ್ಮ ಬಾವ ಬಂದಿದ್ದರು, ಇವಾಗ ಮತ್ತೆ ಕೆಲಸಕ್ಕೆ ಹೋಗಿದ್ದಾರೆ. ಅದನ್ನು ಮುಗಿಸಿ ಮತ್ತೆ ಬರ್ತಾರೆ, ಅವಾಗ ಪಟಾಕಿ ಹೊಡಿತೀವಿ ಅಷ್ಟೇ. ಇವಾಗ ಇಲ್ಲಿದೆ ನೋಡಿ ಸ್ವೀಟ್ಸು. ಇದು ಡ್ಯಾಡಿಗಂತೆ, ಡ್ಯಾಡಿ ಫೇವ್ರೇಟು. ಇದು ಎಕ್ಸ್ಟ್ರಾ ಗೊತ್ತಿಲ್ಲ. ಇದು ಮಮ್ಮಿ ಫೇವ್ರೇಟ್ ಸ್ವೀಟು. ಇದು ಚರಣ್ ಫೇವ್ರೇಟ್ ಸ್ವೀಟು. ಇದು ನನಗಂತ ತಂದಿರೋದು. ಆ್ಯಕ್ಚುಲಾಗಿ ಎಲ್ಲ ಕೊಟ್ಬಿಟ್ಟೆ ನಾನು, ಯಾಕಂತ ತಿಂದಿಲ್ಲ. ಇಷ್ಟು ಸ್ವೀಟ್ಸು ಎಲ್ಲ ಖಾಲಿಯಾಗಿದೆ, ಎಲ್ಲ ತಿಂದು ಉಂದಿರೋ ಸ್ವೀಟ್ಸ್ ಅದು. ಇಷ್ಟು ಸ್ವೀಟ್ಸು. ನನ್ನ ಕಜ್ಜಾಯ ಫೇವ್ರೇಟ್ ಗೊತ್ತಾ, ಕಜ್ಜಾಯ ನೈಟ್ ಮಿಡ್ನೈಟ್ ಎಲ್ಲ ತಿಂತಿದ್ದೆ ನಾನು. ಇವಾಗ ನನ್ನ ಹೊಟ್ಟೆ ಉರಿತೈತಿ. ಇಟ್ಸ್ ಓಕೆ ಗೈಸ್, ಪರವಾಗಿಲ್ಲ. ಫಸ್ಟು ಹೆಲ್ತ್ ಈಸ್ ಇಂಪಾರ್ಟೆಂಟ್. ಫಸ್ಟ್ ಟ್ರಾನ್ಸ್ಫಾರ್ಮೇಷನ್ ಮುಗಿದ್ಮೇಲೆ ಚೆನ್ನಾಗಿ ತಿನ್ಬೋದು ಆಮೇಲೆ. ಸೊ ನಾವಿವಾಗ ಪ್ರೋಟೀನ್ ಬಾರ್ ಇಲ್ಲಿದೆ. ಇದು ಕ್ಯಾಲರೀಸ್ ಇರುತ್ತೆ, ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಓಕೆ ಅಲ್ಲ, ತಿನ್ಬೋದು ಅಷ್ಟೇ. ಗೈಸ್ ಎಲ್ಲ ಮುಗೀತು. ಎಷ್ಟು ಸಕ್ಕದಾಗ ಕಾಣಿಸ್ತಿದೆಯಲ್ಲ, ಅಲ್ಲೂ ಎಲ್ಲ ಹಚ್ಚಿದ್ದೀವಿ ಈಚೆ ಎಲ್ಲ. ದೀಪ ಹಚ್ಮೇಲೆ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಪಟಾಕಿ ಹೊಡಿಬೇಕು. ಸೊ ಮೇಲೆ ಹೋಗಿ ಮೇಲೆ ದೀಪ ಹಚ್ಬಿಟ್ಟು ಮೇಲೆ ಹೊರಡೋದಲ್ಲೆಲ್ಲನೂ. ಆಮೇಲೆ ನಮ್ಮ ಬಾವ ಬರ್ತಾರೆ, ಪಟಾಕಿ ಹೊಡೆಯೋಣ. ಸಂಜೆ ಗೈಸ್ ಪಟಾಕಿ ಹೊಡೆಯೋಕ್ಕೆ ರೆಡಿ ಆಗಿದ್ದೀವಿ. ನಾನು ಡ್ರೆಸ್ ಚೇಂಜ್ ಮಾಡಬೇಕು, ಅದಕ್ಕೆ ಮುಂಚೆ ಒಂದು ವೀಡಿಯೋ ಮಾಡಬೇಕು. ಇದು ಸ್ಕೈ ಲೈಟ್ ಬಿಡೋದಕ್ಕೆ. ಅದು ಹೋಗುತ್ತೋ ಎಲ್ಲೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಹೋಗುತ್ತೋ ಅಂತ. ಗಾಳಿ ಇದ್ದರೆ ಅದು ಹೋಗುತ್ತೆ, ಮೇ ಬಿ, ಗೊತ್ತಿಲ್ಲ. ಇಲ್ಲಿ ಶಾರ್ಟ್ಸು, ಇದು ಎಕ್ಸ್ಟ್ರಾ ತೊಗೊಂಡಿರೋ ನಾವು. ಫ್ಲವರ್ ಪಾಟ್ಸು, ಶಾರ್ಟ್ಸು ಎಲ್ಲನೂ. ಅದು ಬಿಟ್ಟರೆ ಈ ಬಾಕ್ಸ್ ಫುಲ್ ಇದೆ. ಇನ್ನೂ ಒಂದು ಬಾಕ್ಸ್ ಇದೆ. ಫಸ್ಟ್ ಇದೆಲ್ಲ ಖಾಲಿ ಮಾಡಿ ಇನ್ನೊಂದು ಬಾಕ್ಸು ಮೋನಿ ಕಿಲಾಡಿ ನನ್ನ ಮಗ ಊರಿಗೆ ಎತ್ಕೊಂಡು ಓಡೋದ. ಸೊ ಫಸ್ಟ್ ಇವಾಗ ಇದನ್ನು ಹಚ್ಬಿಟ್ಟು ಮೈಲೆಗೆ ಮತ್ತೆ ಬರೋಣ, ಆಮೇಲೆ ಪಟಾಕಿ ಹೊಡಿಯೋದು. ಗೈಸ್ ಬಾಕ್ಸ್ ತೊಗೊಂಡ್ರೆ ವೇಸ್ಟು. ಅದರಲ್ಲಿ 2000-3000 ಬಾಕ್ಸ್ ಪೇ ಮಾಡಬೇಕು. ಬಟ್ ಅದರೊಳಗಡೆ ಕಮ್ಮಿ ಪಟಾಕಿ ಇದೆ, ಎಷ್ಟು ಕಮ್ಮಿ ಇದ್ದಾವೆ. ಆದರೆ ನಾವು ಅದು ಲೂಸ್ ತೊಗೊಂಡಿದ್ದೀವಲ್ಲ, ಅದು ಒಂದೊಂದು ಬಾಕ್ಸ್ 400-500 ರುಪೀಸು. ಅದು ಕಾಸ್ಟ್ಲಿ. ಅಚ್ಚು ಡಮ್ಮನ್ಸಾಗಿ ಅಷ್ಟು ಇನ್ವೆಸ್ಟ್ ಮಾಡಬೇಕಂತ ಒಂದೊಂದ್ಸರಿ ಅನಿಸುತ್ತೆ, ಬಟ್ ಆದರೆ ಖುಷಿ ಅಷ್ಟೇ. ಶಾರ್ಟ್ಸು ಎಲ್ಲ ಅಷ್ಟೇ, ಎಲ್ಲ 400-500 ಒಂದೊಂದು ಬಾಕ್ಸು. ಲೂಸ್ ತೊಗೊಂಡ್ರೆ, ಬಾಕ್ಸ್ ತೊಗೊಂಡ್ರೆ 2000-3000. ಬಟ್ ಬಾಕ್ಸಲ್ಲಿ ಕಮ್ಮಿ ಇರುತ್ತೆ, ಆದರೆ ಚಿಕ್ಕದು ಬಂದಿರುತ್ತೆ ಎಲ್ಲನೂ. ಮಜಾನೇ ಸಿಗಲ್ಲ, ದೊಡ್ಡದು ತೊಗೊಬೇಕು. ಹೊಸೂರಲ್ಲಿ ನಾವು ತೊಗೊಂಡಿರೋದು ಪಟಾಕಿ, ಬಟ್ ನಾಟ್ ವರ್ತ್ ಅನಿಸ್ತಿದೆ. ಬಾಕ್ಸು ಲೂಸೇ ಬೆಸ್ಟ್ ಅನಿಸ್ತಿದೆ ನನ್ನ ಪ್ರಕಾರ. ಇವಾಗ ಹೊಡೆಯೋಣ. ಆಗುತ್ತೆ ಅದು ಹಂಗೆ ಇಟ್ಕೊಂಡ್ರೆ? ನೋಡೋಣ, ಟ್ರೈ ಮಾಡೋಣ. ಒಂದೊಂದ್ಸರಿ ಬಾಬಾ ಬಾಕ್ಸು ವೇಸ್ಟ್ ಅನ್ಸ್ಬಿಡ್ತೈತೆ. ಎಲ್ಲ ತುಸ್ ಪಟಾಕಿನೇ ಇರುತ್ತೆ, ದಮ್ಮೆ ಅನ್ನಲ್ಲ. ಸುಮ್ಮನೆ ಹಿಂದೆಗಡೆ ಬರ್ದಿರೋ ಒಂದು ಇದು ಇರಲ್ಲ. ಚಿಕ್ಕ ಬಾಕ್ಸಾ? ಒಂದು ಹೋಯ್ತು ಗೈಸ್, ಇನ್ನೊಂದು ಹೋಗ್ಲಿಲ್ಲ. ಒಂದು ಮಾತ್ರ ಹೋಯ್ತು, ಇನ್ನೊಂದು ಅದು ಸ್ಪಾಂಜ್ ಹೊರಡೆ. ನಾನು ಕರ್ಪೂರ ಅಂದ್ಕೊಂಡೆ, ಬಟ್ ಅದು ಸ್ಪಾಂಜ್ ಹೊರಡೆ ಇರೋದು. ತುಸ್ ಆಯ್ತು.
ವರ್ಷದ ನಮ್ಮ ಭಾವ ಚೆನ್ನಾಗಿ ಬಂತು, ಸ್ವಲ್ಪ ದೂರ ಆದರೂ ಅದು ಹೋಯ್ತು. ನಾನು ಹೋಗೇ ಇಲ್ಲ, ಬೇಜಾರಾಗ್ತೈತೆ ಇವಾಗ. ನಾ ಎರಡೇ ತೊಗೊಂಬಂದೆ, ಅಟ್ಲೀಸ್ಟ್ ಇನ್ನೂ ಸ್ವಲ್ಪ ತೊಗೊಂಬಂದಿದ್ರೆ ಚೆನ್ನಾಗಿರ್ತಿತ್ತೇನೋ. ಹೋಗಿಲ್ಲ ಅದು ಮೇಲೆ ಅಷ್ಟೇ. ಇವಾಗ ಊಟ ಮಾಡಿ ಪಟಾಕಿ ಹೊಡಿಯೋಣ. ಯಾ ಹಾಯ್ ಗೈಸ್, ನಮ್ಮ ಅಕ್ಕ ಪುಷ್ಪ ಪಟಾಕಿ ಲಕ್ಷ್ಮೀ ಪಟಾಕಿ ಅಣಿಸ್ತಾ ಇದ್ದಾರೆ. ಫಸ್ಟಲ್ಲೇ ದೊಡ್ಡದು. ಇಲ್ಲಿ ನಮ್ಮ ಭಾವ ಬಾಂಬ್ ಅಣಿಸ್ತಾ ಇದ್ದಾರೆ ನೋಡಿ. ಬರಲ್ಲ, ಹೇಳ್ಬೇಕದು. ಆ ಥರ ಹೋಗ್ಬೇಕು. ಸಿಗಾಕೊಂತೈತದು, ಸಿಗಾಕೊಂತು. ಬಟ್ ಅಟ್ಲೀಸ್ಟ್ ಅಷ್ಟು ಇಲ್ಲ 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 ಹೋಗ್ತೈತೆ, ಇಲ್ಲ ಹೋಗ್ತೈತೆ. ಸಿಗಾಕೊಂತು. ನನಗೆ ಅಟ್ಲೀಸ್ಟ್ ಅಷ್ಟಾದ್ರೂ ಹೋಗ್ಬೇಕಿತ್ತು ಗೈಸ್, ನಾನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಅದೇನು ಆಟೋ ಬಾಂಬಾ ತೋರಿಸಿ ನೋಡಿ. ಪೆಟ್ರೋಲ್ ಬಾಂಬ್ ಎಲ್ಲಿ ಹಚ್ಚೋದು? ಮುಂದೆ ಪ್ರಜೆ ಬಂತು, ಡಮ್ಮಂತ ಎಲ್ಲ ನೀನಾಗ ಫುಲ್ ಇದು ಮಾಡಿರ್ತೀಯ. ಅದಕ್ಕೆ ಏನ್ ಬಾಬಾ ಅದು? ಮಮ್ಮಿ ಕೈಯಿಂದ ಮಾಡಬೇಡ ಮಮ್ಮಿ, ಏನಾಗಲ್ಲ. ಕೈ ಅಂಟ್ಕೊಂಡ್ರೆ ಏನ್ ಮಾಡ್ತೀರಾ? ಅದೇನೋ ಅಷ್ಟೇ, ವೇಸ್ಟ್ ಅದು. ಅಂಡ ಇದೆ ಇರ ಪಾಪ. ಐ ಹೇಟ್ ಯು. ಇವಾಗೂ ಐ ಹೇಟ್ ಯು. ಏನಂತಿದ್ಯಾ? ಈ ಕಡೆ ತೋರಿಸ್ಬಾರ್ದ? ಅಷ್ಟೇನಾ ಅದು? ನಾನು ಹಿಡ್ಕೊಂತೀನಿ ಕೊಡ್ರಿ. ನನ್ಗೆ ಕೈ ಅಷ್ಟೇನಾ? ಹೋಯ್ತು. ಕೈ ಆಯ್ತಾ? ಎಲ್ಲ ಕೈ ಎತ್ಕೊಳ್ಳೋದಲ್ಲ ಇವಾಗ. ಅದಕ್ಕೆ ನನಗೆ ಭಯ ಕೈಯೆಲ್ಲ ಅಂಟುತ್ತೆ ಅಂತ. ಹುಷಾರು ಪ್ರಜ್ಜು, ಅಚ್ಚು. ಅಯ್ಯೋ ತೋರ್ಸಿ, ಯಾವ ಥರ ಇಟ್ಟಿದ್ಯಾ? ಹಾಂ, ಅಚ್ಚು. ಇಲ್ಲ ಇರು. ಅದು ಏನೂ ಆಗಲ್ಲ, ದಮ್ಮನಲ್ಲ ಅದೇನು, ಏನೂ ಆಗಲ್ಲ. ನಿಂತ್ಕೊಳ್ಳೆ ಅಲ್ಲೇ ಅಷ್ಟೇ, ಅದು ಕಲ್ಲತ್ತು ಆಗುತ್ತೆ ಅಷ್ಟೇ. ಗೈಸ್, ಇವಾಗ ಒಂದೊಂದು ಹೊಡೆಯೋಕ್ಕೆ ಬೇಜಾರಾಗ್ತಿದೆ. ಸೊ ಇಷ್ಟನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ಥರ ಮಾಡ್ಬಿಟ್ಟಿದ್ದೀನಿ. ದೂರನೇ ಹೊಡಿತಿರೋದು ಮಾನ, ದೂರನೇ ಹೋಗ್ತಿರೋದು. ಇರು. ಹೆವಿ ಲೇಟಪ್ಪ, ನಾರ್ಮಲ್ ಪಟಾಕಿನೇ ಬೆಸ್ಟು. ಇವೆಲ್ಲ ಒಂದು ಸರಿ ಡಮ್ ಅಂತ ಅಷ್ಟು ಇಟ್ಟಿದೆ ನಾನು. ನಂಗೆ ಬಾಕ್ಸ್ ಪಟಾಕಿ ಇದಕ್ಕೆ ಇಷ್ಟ ಆಗೋದು. ಹಾಗಾಗಿ ನಮ್ಮ ಪಟಾಕಿ ಎಲ್ಲ ಖಾಲಿ, ಅವೆಲ್ಲ ಖಾಲಿ ಆಗಿರೋದು. ಇದೆಲ್ಲ ಹೊಡೆಯೋಕ್ಕಾಗದೇ ಇರೋದು. ಎಲ್ಲರೂ ಪಟಾಕಿ ಹೊಡೆದ್ರೆ ನಮ್ಮ ಮಮ್ಮಿ ಏನು ಮಾಡ್ತೇವೆ ಗೊತ್ತಾ? ನಮ್ಮ ಡಮ್ ಅನ್ನೋದು ಹೊಡೆಯಲ್ಲ, ಸುರ್ಸುರ್ ಬತ್ತಿ. ಆಮೇಲೆ ಇಲ್ಲಿ ನೋಡ್ರಿ ಏನು ಮಾಡೋರಿ, ಆವು ತೂ ಸ್ಮೆಲ್ಲು ಅದು ಹೆಂಗೆ ಬರ್ತದೆ. ಗೈಸ್, ಹೊಸ ಸ್ಲಿಪರ್ಸ್ ಎತ್ಕೊಂಬರ. ಇವಾಗ ಪಟಾಕಿ ಎಲ್ಲ ಹೊಡೆದಾಯಿತು. ಸೊ ಸುಮ್ಮನೆ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಕಾರಲ್ಲಿ ಅಂತ. ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ಸುಮ್ಮನೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತೀವಿ? ಹಾಗೆ ಒಂದು ರೌಂಡ್ ತಿರುಗಾಡ್ಕೊಂಡು ಬರೋದು ಅಂತ. ಮಮ್ಮಿ ನಿಂದು ಇನ್ನೂ ಮುಗ್ದಿಲ್ವಾ? ಸುರ್ಸುರ್ ಬತ್ತಿ ಖಾಲಿ ಆಗಿಲ್ಲ, ಹುಡುಕ್ತಾ ಇದೆಯಾ ಇನ್ನೂ ಏನೇನು ಐತೆ ಅಂತ. ದೊಡ್ಡದಂತೂ ಹೊಡೆಯಲ್ಲ, ಬಿಸಾಕಿ ಎಲ್ಲನೂ ಖಾಲಿ ಅಷ್ಟೇ ಗೈಸ್.
ಡಮ್ ಡಮ್ ಅನ್ನೋ ಮಜಾ ಈ ಚಿಕ್ಕ ಚಿಕ್ಕ ಸಿಗೋದೇ ಇಲ್ಲ. ನಾನೆಲ್ಲ ಏನು ಹೇಳ್ತೀನಿ ಹಾಂ ಏನು ಹೇಳ್ತೀಯಾ ಹೇಳು, ಏನು ಹೇಳ್ತೀಯಾ? ಏನೋ ಹೇಳ್ತೀನಿ ಅಂದ ಓಡೋದ ಆ ಕಡೆ. ಬನ್ನಿ ಬಾಬಾ. ಬಾಬಾ ಕೈಯಲ್ಲೇ, ಬಾಬಾ ಕೈ ಸುಟ್ಕೊತೀರಾ ನೀವು? ಯಾ ಗೈಸ್, ನಾವು ಬಂದಿದ್ದು ಪೋಲಾರ್ ಬಿಯರ್ಗೆ. ಸೊ ನಾವು ಮಮ್ಮಿನೂ ಟ್ರೈ ಮಾಡಿಲ್ಲ, ಚರಣೂ ಟ್ರೈ ಮಾಡಿಲ್ಲ, ಪ್ರಜನೂ ಟ್ರೈ ಮಾಡಿಲ್ಲ. 3 ಜನಗೂ ಟ್ರೈ ಮಾಡ್ಸೋಣ ಅಂತ ನಾವು ಬೇಜಾನ್ ಸರಿ ಲೆಕ್ಕ ಇಲ್ಲದೆ ಇರೋ ಸರಿ ತಿಂದ್ಬಿಟ್ಟಿದ್ದೀನಿ. ಬಟ್ ಆಫ್ಟರ್ ಸೋ ಲಾಂಗ್ ನಾನು ಮತ್ತೆ ತಿಂತಿರೋದು ತುಂಬ ಹೋಗಿತ್ತು ಪೋಲಾರ್ ಬಿಯರ್ ಐಸ್ ಕ್ರೀಮ್ ತಿಂದು. ನಮ್ಮಿಗೆ ಹೆಸರು ಹೇಳ್ತಿದ್ದೀನಿ, ಹಾಂ ಬಾ 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 ಅಂತ. ನಮ್ಮಿ ತಿನ್ನೋಕೆ ಬರೋಕ್ಕೆ ಟೈಮೇ ಸಿಗ್ತಿಲ್ಲ. ಅದೇನೋ ಇವತ್ತು ತಿನ್ನೋ ಇದು ಬಂದ್ಬಿಟ್ಟಿದೆ, ಹೆಂಗಿದ್ವೋ ಹಂಗೆ ಬಂದ್ಬಿಟ್ಟಿದ್ದೀವಿ ಗೈಸ್ ಎಲ್ಲ. ನಾನು ಇಯರಿಂಗ್ಸ್ ಹಾಕಿಲ್ಲ, ಏನೂ ಇಲ್ಲ. ಸೊ ಬನ್ನಿ, ಆಲ್ ಟೈಮ್ ಫೇವ್ರೆಟ್ ಟಿ ಬಿ ಸಿನೇ ತಿನ್ನೋದು ಆಬ್ವಿಯಸ್ಲಿ. ಬೇರೆ ನಮ್ಮ ಬಾಬಾ ಟ್ರೈ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಾನು ಟಿ ಬಿ ಸಿನೇ ತಿನ್ನೋದು. ಚೆನ್ನಾಗಿ ನೋಡಿ ಹೆಂಗೆ ನೋಡ್ತಾನೆ. ಸ್ಪೂನ್ ತಿನ್ಬೇಕು. ಕಾಯ್ಕೊಂಡು ನಾನು ತಿನ್ಕೊಂಡಿರೋ ಚೆನ್ನಾಗಿ ಬೆಳ್ಕೊಂಡ್ರೆ ಪಕ್ಕನ ಅದು ಅವಳದು, ಇದು ನಂದು. ನಾನು ಒಬ್ಬಳೇ ತಿನ್ನಲ್ಲ, ಎಲ್ಲರೂ ತಿಂತಾರೆ. ಟ್ರೈ ಫಸ್ಟ್ ಟೈಮ್ ಅದು ಫುಲ್ ತಿನ್ಬೇಕು ಮಾ. ಐಸ್ ಕ್ರೀಮು ಇದು ಎಲ್ಲ ತಿನ್ಬೇಕು, ಅವಾಗೇ ಚೆನ್ನಾಗಿರೋದು. ಮಾ ಯಾಕೆ ಮಾ ಇಷ್ಟ ಆಗಿಲ್ವಾ? ನಾವು ಮಮ್ಮಿಗೆ ಇಷ್ಟ ಆಗಿಲ್ಲ. ಮಮ್ಮಿ ಐಸ್ ಕ್ರೀಮ್ಸು ಚಾಕ್ಲೇಟ್ಸ್ ಅವೆಲ್ಲ ಏನು ಇಷ್ಟ ಆಗಲ್ಲ. ಸ್ವೀಟ್ಸ್ ಅಂದರೆ ಮಮ್ಮಿಗೆ ಇಷ್ಟ ಆಗಲ್ಲ, ನನಗೆ ಇಷ್ಟ. ನನ್ನ ಫೇವ್ರೆಟ್ ಈ ಸ್ಪೂನಲ್ಲೇ ಇಷ್ಟ ಆಗಿಲ್ಲ. ಚೆನ್ನಾಯ್ತಾ ನಿಂಗೆ ಪ್ರಜು? ನಿಂಗೆ 3 ತಿನ್ನು. ಫ್ರೆಂಡ್ಸ್ ನಾವೆಲ್ಲ ಐಸ್ ಕ್ರೀಮ್ ತಿಂದ್ವಿ. ಮಮ್ಮಿ ಮತ್ತು ನಮ್ಮ ಬಾಬಾ ಐಸ್ ಕ್ರೀಮ್ ತಿಂದಿಲ್ಲ. ಸೊ ಇಲ್ಲೇ ಸಮೋಸ ಪಾರ್ಟಿ ಅಂತ ಇದೆ ಅಲ್ಲಿ, ಸೊ ಅದಕ್ಕೆ ಅಲ್ಲಿ ಹೋಗ್ತಿದ್ವಿ. ಅಲ್ಲೋಗಿ ಅವರಿಗೂ ಸಮೋಸ ತಿಂತಾರೆ ಆ್ಯಂಡ್ ಐ ಆಮ್ ಫುಲ್. ಹೋಗಿ ತುಂಬ ಕ್ಯಾಲರೀಸ್ ಬರ್ನ್ ಮಾಡಬೇಕು. ಇವತ್ತು ಜಿಮ್ ಇರಲಿಲ್ಲ, ಆ್ಯಕ್ಚುಲಿ ಕ್ಲೋಸ್ ಆಗಿತ್ತಿಲ್ಲ. ನಾನು ಜಿಮ್ಗೆ ಹೋಗ್ತಿದ್ದೆ. ನನ್ನ ವರ್ಷ ಬಂದರೆ ಇಲ್ಲ ಯಾರು ನಮ್ಮನೆ ಗೆಸ್ಟ್ ಬಂದರೆ ನಾನು ಡೈಟ್ ಯಾವಾಗೂ ಸ್ಕಿಪ್ ಆಗುತ್ತೆ. ಬೆಳಗ್ಗೆಯಿಂದ ಅವರ್ಸನ್ ಕಂಟ್ರೋಲ್ ಆಯಿತಾ, ಏನೂ ತಿಂದಿಲ್ಲ, ಸ್ವೀಟ್ಸ್ ತಿಂದಿಲ್ಲ, ಏನೂ ತಿಂದಿಲ್ಲ. ಇವಾಗ ಡಯಟ್ ಬ್ರೇಕ್ ಮಾಡಿಬಿಟ್ಟೆ. ಇವಾಗ ಹೋಗಿ ಅವ್ರು ಸಮೋಸ ತಿಂತಾರೆ, ಆಮೇಲೆ ಮನೆಗೆ ಹೋಗಿ ಮಲ್ಕೊಂಡು ಅಷ್ಟೇ. ಸಮೋಸಾಸ್ ಇದು ಬಕೆಟ್ ಪಾರ್ಟಿ, ಇದರಲ್ಲಿ ಎಲ್ಲನೂ ಇರುತ್ತೆ. ಮ್ಯಾಗಿ ಮಿಕ್ಸ್ ಬಕೆಟ್ ಮ್ಯಾಗಿ ಅಲ್ಲ, ಅದು ಗೊತ್ತಿಲ್ಲ, ತಿಂದ್ಮೇಲೆ ಗೊತ್ತಿಲ್ಲ. ನಮ್ಮ ಬಾವ ಟೇಸ್ಟ್ ಮಾಡಿದಾರಂತೆ. ನಮ್ಮ ಬಾವ ಇಲ್ಲಿದ್ದು ನಾವು ಫಸ್ಟ್ ಟೈಮ್ ಅಲ್ಲ ಬಾವ. ರೋಡ್ ಏನೇನಿರುತ್ತೆ? ಮ್ಯಾಗಿದು, ಚೀಸು ಇರ್ತೈತೆ, ಮಾಮೂಲಿ ಆಲೂ ಇರ್ತೈತೆ. ನಮ್ಮ ಬಾವ ಇಟ್ಸ್ ಸೆಕೆಂಡ್ ಟೈಮ್. ಆನಿಯನ್ದು ಎಲ್ಲ ಮಿಕ್ಸ್ ಆಯಿತಾ. ನಾನು ಫಸ್ಟ್ ಟೈಮ್ ತಿಂತಿರೋದು, ಎಲ್ಲರೂ ಫಸ್ಟ್ ಟೈಮ್. ನಮ್ಮ ಬಾವ ಮತ್ತೆ ಟ್ರೈ ಮಾಡಿದ್ದಾರೆ. ಸೊ ಇನ್ನೂ ಆರ್ಡರ್ ಆಗಿದೆ ಚಿಕನ್ ಪಾಪ್ಕಾರ್ನ್, ವೇಫರ್ಸ್, ನಿಮ್ಮದು ಅದೆಲ್ಲ ಇತ್ತು. ನಾನ್ ವೆಜ್ ಅದನ್ನು ಮಸಾಲಾ ಚಾಯ್ ನಮ್ಮ ಬಾವದು. ರ್ಯಾಪ್ ಚಿಕನ್, ರೆಗ್ಯುಲರ್ ಟಿಕ್ಕಾ, ಇಷ್ಟು ಆರ್ಡರ್ ಮಾಡಿರೋದು. ಇವಾಗ ಅದು ಬರಬೇಕು, ಬರೋವರೆಗೂ ಕಾಯಬೇಕು. ಅಷ್ಟರಲ್ಲಿ ಇವರೆಲ್ಲ ಸಮೋಸ ತಿಂತಾರೆ. ನನಗೋಸ್ಕರ ತಿನ್ನಿ ಬಾವ. ಅಮ್ಮ ಪಾಪ ಚಳಿ ಆಗ್ತೀವಿ. ನೀವೇನ ಮಾಡ್ಕೊಳ್ರಿ, ಹೆಂಗನ ಇಟ್ಕೊಳ್ಳಿ, ನನಗೆ ಗೊತ್ತಿಲ್ಲ ಆ ಥರ. ಸಮೋಸ ತಿಂತೀರಾ? ಇವಾಗ ಇದಾರು ತಿಂದು ಟೇಸ್ಟ್ ಹೇಳ್ರಿ. ಚೆನ್ನಾಗಿ ಇದನ್ನೆಲ್ಲ ಬೇರೆ ಬೇರೆ ಬಂದಿರುತ್ತೆ ಒಬ್ಬೊಬ್ರಿಗೆ ಒಂದೊಂದು. ನಿಮ್ದು ಯಾವುದು? ಆಲೂ. ನಿಂದು ಯಾವುದು? ನಮ್ಮ ಬಾಬಾಗೆ ಚೀಸ್ ಬಂದಿದೆಯಂತೆ. ತೋರಿಸಿ ಚೀಸ್, ತೋರಿಸೆ. ಓಪನ್ ಮಾಡಿ. ಇವೊಂದು ಕಾರ್ನ್ ತಾನೇ ಅದು. ಪ್ರಜ್ಜದು ಮಮ್ಮಿದು ಆನಿಯನ್, ಆಲೂ, ಅದು ಆಲೂ, ಇದು ಚೀಸ್. ಇದು ಚೀಸ್. ತಿನ್ನು ಚೀಸ್. ನಿಮ್ದು ಯಾವ್ದು ಬಾಬಾ? ಇದು ಯಾವ್ದು ನೋಡೋಣ ಬಿಸಿ. ಓಪನ್ ಮಾಡಬೇಡ, ತಿನ್ಬೇಕು. ಮ್ಯಾಗಿ ಹಂಗಾರೆ ಟ್ರೈ ಮಾಡಿ, ತೋರಿಸಿ. ಓಪನ್ ಮಾಡಿ ಬಾಬಾ, ಓಪನ್. ನೂಡಲ್ಸ್ ಫಸ್ಟ್ ಟೈಮ್ ನಾನು ಮ್ಯಾಗಿದು ಸಮೋಸ ನೋಡ್ತಿರೋದು, ನೂಡಲ್ಸ್ ಸಮೋಸ ನೋಡ್ತಿರೋದು. ಚೆನ್ನಾಗಿದೆಯಾ? ಮಸಾಲಾ ಮ್ಯಾಗಿ. ಇದು ಪನ್ನೀರು, ಪನ್ನೀರ್ ಎಲ್ಲ ಓಪನ್ ಮಾಡ್ತಾವಳೆ ಇವಳು. ಮಾಡು ನಿಮ್ಮ ಬ್ಲಾಗಿಗೆ ಹೆಲ್ಪ್ ಆಗುತ್ತೆ. ಒಳ್ಳೆ ಕೆಲಸ ಮಾಡ್ತೀನಿ. ಅದು ಆನಿಯನ್ ನಾನು ತಿಂತೀನಿ.
ಎಸ್ ಎಲ್ಲ ನೂಡಲ್ಸೇ ಇನ್ನೊಂದು ನೋಡೋದು ಮೇ ಬಿ ಎಲ್ಲ 2 ಕೊಟ್ಟಿರ್ತಾರೆ പക്ഷെ ಓಪನ್ ಮಾಡಬೇಡ ಬಿಡು ವರ್ಷ ಮೇ ಬಿ ಎಲ್ಲ 2 ಕೊಟ್ಟಿರ್ತಾರೆ ಅನ್ಸುತ್ತೆ ಪನ್ನೀರ್ ಇವಾಗ ಇದೆಲ್ಲ ಖಾಲಿ ಮಾಡಿದ್ವಿ ಇದರಲ್ಲಿ ಏನಿಲ್ಲ. ಐ ವಾಂಟ್ ಡು ದಿಸ್ ನನಗೆ ರಾಪ್ ಚಿಕನ್ ಬರುತ್ತೆ ಅದನ್ನು ತಿಂತೀನಿ ಇದು ಬೇಡ ಫ್ರೈಡ್ ರೈಸ್ ಡೀಪ್ ಫ್ರೈಡ್ ಆ್ಯಕ್ಚುಲ್ ಆಗಿ ಇವಾಗಲೇ ಐಸ್ ಕ್ರೀಮ್ ತಿಂದ್ಬಿಟ್ಟಿದ್ದೀನಿ ದಿ ಬಿಸಿ ಅದರಲ್ಲಿ ಹೆವಿ ಕ್ಯಾಲರೀಸ್ ನಮಗೆ ಇವಾಗಲೇ ಎರಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡ್ರಿ. ನನ್ನ ಫೋನ್ ಸ್ವಿಚ್ ಆಫ್ ಇಲ್ಲಿ ಪಾಪ್ಕಾರ್ನ್ ಆ್ಯಂಡ್ ನಮ್ಮ ಭಾವಗೆ ಚಾಯ್ ಮಸಾಲ ಚಾಯ್ ನಮ್ಮ ಮಮ್ಮಿದು ಏನಾಯ್ತು ಗೊತ್ತಾ ಗೈಸ್ ಇವಾಗ ಪರವಾಗಿಲ್ಲ ಇಲ್ಲಿ ಗಿಲ್ತವಲ್ಲ ಗೈಸ್ ನಾನು ಹೇಳ್ತೀನಿ ನಾನು ಏನಾಗಲ್ಲ ಮ್ಯಾಮ್ ಪಾಪ್ಕಾರ್ನ್ನ ಇಲ್ಲಿ ಟೀ ಇತ್ತು ಆಯ್ತಾ ನಮ್ಮಿ ಅದನ್ನು ಸಾಸ್ ಹತ್ಕೊಂಡು ಟೀ ಒಳಗಡೆ ಹತ್ಕೊಂಡು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ ಮತ್ತೆ ಕೇಳ್ತೀಯಾ? ಇಸ್ ಪಾಪ್ಕಾರ್ನ್ ಚಟ್ನಿ ಎಲ್ಲ ಹಾಕೋರೆ ಭಯ. ಪೆರಿ ಪೆರಿ ಜಾಸ್ತಿ ಹಾಕ್ಬಿಡೋದು ಅಲ್ವಾ ಚೆನ್ನಾಗುತ್ತೆ ಬಾಟಲು ಸಮೋಸದಲ್ಲಿ ಚೀಸ್ ಸಮೋಸ ಬಿಟ್ಟು ಬೇರೆ ಏನು ಚೆನ್ನಾಗಿರಲಿಲ್ಲ ಅದೊಂದು ಚೆನ್ನಾಗಿದ್ದು ಆಗ ವಯಸ್ಸು ನಾಟ್ ವರ್ತ್ ಅಂತ ನನ್ನ ವಯಸ್ಸು 599 ಇದು ಪಾಪ್ಕಾರ್ನ್ KFC 5 ಸ್ಟಾರ್ ಆಗಿ ಇಷ್ಟು ಇರಲ್ಲ. ಹಾಂ ಅಲ್ವಾ KFC 5 ಸ್ಟಾರ್ ಕಂಪೇರ್ ಮಾಡಿದ್ರೆ ತುಂಬ ಕಾಸ್ಟ್ಲಿ ಆಯಿತು ಚಿಕನ್ ಇದೆ. ಹಾಂ ಚಿಕನ್ ಅಷ್ಟೇ ಏಸ್ ಪಾಪ್ಕಾರ್ನ್ ನಾವು ಎಕ್ಸ್ಚೇಂಜ್ ಮಾಡಿದ್ವಿ ಗೈಸ್ ಆ್ಯಂಡ್ ಇದು ವೇಪರ್ ಚಿಕನ್ ರೆಗ್ಯುಲರ್ ನಾವು ಅದು ಹಾಂ ಸ್ಮಾಲ್ ಬಕೆಟ್ ಅದು ನಾವು ಪೆರಿ ಪೆರಿ ಜಾಸ್ತಿ ಆಗಿದೆ ಅದಕ್ಕೆ ಎಕ್ಸ್ಚೇಂಜ್ ಮಾಡಿಕೊಟ್ಟು ವೇಟ್ ಹಾಕಿನೇ ಎಕ್ಸ್ಚೇಂಜ್ ಮಾಡ್ತಾರೆ. ಎಸ್ ವೇಪರ್ ಚಿಕನ್ ರೈಸ್ ಎಲ್ಲ ಹಾಕ್ಬಿಟ್ಟಿದೆ ಫಸ್ಟ್ ನಾನು ಟ್ರೈ ಮಾಡ್ತೀನಿ. ನಂಗೆ ಏನು ಇಷ್ಟ ಆಗಿಲ್ಲ. ನಮಗೂ ಅದು ಇಷ್ಟ ಆಗಿಲ್ಲ. ನಿಮ್ಗೆ ಇಷ್ಟ ಆಯ್ತಾ? ನಂಗೆ ಪಾಪ್ಕಾರ್ನ್ ಒಂದು ಇಷ್ಟ ಆಯ್ತು ಅಷ್ಟೇ. ದೋ ಕೆಚಪ್ ಇನ್ನೊಂದು ಬಂದರು ಬಟ್ ಏನು ಅಷ್ಟು ಇಷ್ಟ ಇಲ್ಲ ಪಾಪ್ಕಾರ್ನ್ ಈಸ್ ಓಕೆ. ಪಾಪ್ಕಾರ್ನ್ ಬಿಟ್ಟರೆ ಸಮೋಸನೂ ಇಷ್ಟ ಆಗಿಲ್ಲ ವೇಪರು ಇಷ್ಟ ಆಗಿಲ್ಲ. ಪಾಪ್ಕಾರ್ನ್ ಟೇಸ್ಟ್ ಓಕೆ ಬಟ್ ವರ್ಕಲ್ಲ. ವರ್ತಲ್ಲ ಟೇಸ್ಟ್ ಇಸ್ ಗುಡ್ ಬಟ್ ವರ್ತ ಪೆರಿ ಪೆರಿ ಹಾಕಿಲ್ಲ ಅಂದರೆ ಚೆನ್ನಾಗಿದೆ ಪೆರಿ ಪೆರಿ ಹಾಕಿದ್ರೆ ಚೆನ್ನಾಗಿಲ್ಲ. ಎಲ್ಲ ಟ್ರೈ ಮಾಡಬೇಕಲ್ಲ ಬಿಡು ಪರವಾಗಿಲ್ಲ. ಯಾವಾಗ ಡನ್ ವಿತ್ ಎವ್ರಿಥಿಂಗ್. ಇವಾಗ ಟೈಮು ಫೋನ್ ಸ್ವಿಚ್ ಆಫ್ ಆಗುತ್ತೆ ಸಕಾಲ 10:30 ಆಗಿರಬಹುದು. ಎಲ್ಲ ಮುಗಿದ್ದು ಗೋಯಿಂಗ್ ಆ್ಯಂಡ್ ಪ್ರೈಸ್ ತಕ್ಕಂಗೆ ಯಾಕೋ ವರ್ತ್ ಅನಿಸಿಲ್ಲ. ಪೋಲಾ ಬಿಯರ್ ಥರ ಸ್ಯಾಟಿಸ್ಫೈ ಅಂದರೆ ಒಂದೊಂದು ತಿಂತೀವಲ್ಲ ಅದ್ರಲ್ಲಿ ಎಷ್ಟು ಸ್ಯಾಟಿಸ್ಫೈ ಆಗುತ್ತೆ ದುಡ್ಡು ಕೊಟ್ಟರು ತಿಂದ್ವಿ ಅನ್ನೋ ಥರ. ಬಟ್ ಇಲ್ಲಿ ನನಗೆ ಇಷ್ಟ ಆಗಿಲ್ಲ ಏನೂ ಇಷ್ಟ ಆಗಿಲ್ಲ. ಪಾಪ್ಕಾರ್ನು ಓಕೆ ಓಕೆ ಪೆರಿ ಪೆರಿ ಹಾಕಿಲ್ಲ ಚೆನ್ನಾಗಿತ್ತು ಬಟ್ 600 rupees ನಾಟ್ ವರ್ತ್ ಅಂತ ಅನಿಸ್ತು. ಯಾ ಅಷ್ಟೇ ಗೈಸ್. ಇವಾಗ ಹೋಗಿ ಮನೆಯಲ್ಲಿ ವ್ಲಾಗ್ನ ಎಂಡ್ ಮಾಡ್ತೀನಿ. ಆ್ಯಂಡ್ ಯಾ ಗಾಯ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಯಾ ಬಂದು ಡ್ರೆಸ್ ಚೇಂಜ್ ಮಾಡಿದಾಯಿತು ಫ್ರೆಶ್ ಅಪ್ ಆಗಿದ್ದು ಆಯಿತು. ಇವಾಗ ನೈಟ್ ಸ್ಕಿನ್ ಕೇರ್ ಮಾಡಬೇಕು ಆ್ಯಂಡ್ ಏರ್ ಕೇರ್ ಮಾಡಬೇಕು ಮಾಡಿ ಮಲಗೋದಷ್ಟೇ. ಆ್ಯಂಡ್ ಯಾ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಆನ್ ಇಂಟ್ರೆಸ್ಟಿಂಗ್ ವ್ಲಾಗ್ ಅಂತಿಲ್ ದೆನ್ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್.